ವೆಲ್ಕಮ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. 50 ಗ್ರಾಮ್ ಇಡ್ಲಿ ರವೆ ಮನೆಯಲ್ಲಿದ್ದರೆ ಹೊಸ ರುಚಿಯ ಬ್ರೇಕ್ಫಾಸ್ಟ್ ಸ್ನ್ಯಾಕ್ ರೆಸಿಪಿಯನ್ನು ಮಾಡಬಹುದು. 50 ಗ್ರಾಮ್ ಇಡ್ಲಿ ರವಾನ ಒಂದು ಪಾತ್ರೆಗೆ ಹಾಕೊಂಡು ನೀರು ಹಾಕಿ ನೀಟಾಗಿ ತೊಳೆದು ಮುಳುಗುವಷ್ಟು ನೀರು ಹಾಕಿ ಮುಚ್ಚಿಟ್ಟೆ. 100 ಗ್ರಾಮ್ ಅವಲಕ್ಕಿಯನ್ನು ನೀರು ಹಾಕಿ ತೊಳೆದು ಮುಳುಗುವಷ್ಟು ನೀರು ಹಾಕಿ ಅರ್ಧ ಗಂಟೆ ಮುಚ್ಚಿಟ್ಟೆ. ಅರ್ಧ ಗಂಟೆ ಆದ ನಂತರ ಎಳೆದ ನೀರನ್ನು ತೆಗೆದು ಒಂದು ಪಾತ್ರೆ ಹಾಕೊಂಡು ಮೆತ್ತಗೆ ಮಾಡಿಕೊಂಡೆ. 1 ಸ್ಪೂನಷ್ಟು ಜೀರಿಗೆ ಪೌಡರ್, ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 1 ಇಂಚಿನಷ್ಟು ಶುಂಠಿ ತುಂಡು, 5 ರಿಂದ 6 ಬೆಳ್ಳುಳ್ಳಿಯ ಹೆಸರು ತುಂಡು, ಹಾಗೆ ಒಂದಿಷ್ಟು ಕರಿಬೇವು, ಕೊತ್ತಂಬರಿ, ರೆಡ್ ಚಿಲ್ಲಿ ಫ್ಲೇಕ್ಸ್, ಹಾಗೆ ಅಚ್ಚ ಖಾರದ ಪುಡಿಯನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. 2 ಸ್ಪೂನಷ್ಟು ಮೈದಾ ಹಾಕೊಂಡೆ, 2 ಸ್ಪೂನಷ್ಟು ಬೇಸನ್ ಹಾಕೊಂಡೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟು ಹದಕ್ಕೆ ಬಂದ ನಂತರ ಕೈಗೆ ಎಣ್ಣೆನ ಹಚ್ಚಿಕೊಂಡು ಪೂರಿಯಷ್ಟು ಅಗಲ ಮಾಡಿಕೊಂಡು ಎಲ್ಲಾನು ರೆಡಿ ಮಾಡ್ಕೊಂಡು ಬಂದೆ. ಈ ಬಿಸಿ ಎಣ್ಣೆಯೆಲ್ಲ ಹಾಕಿ 2 ಕಡೆ ಹೊಂಬಣ್ಣ ಬರುವಾಗೆ ನೀಟಾಗಿ ಇದನ್ನ ಫ್ರೈ ಮಾಡಿಕೊಂಡೆ. ಈಗ ನೋಡ್ರಿ, ಎಣ್ಣೆಯಿಂದ ಹೊರಗೆ ತೆಗೆದೆ ನಮ್ಮ ಬಿಸಿ ಬಿಸಿ ಆಗಿರುವಂಥ ಸ್ನ್ಯಾಕ್ಸ್ ಮತ್ತೆ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ. ಟ್ರೈ ಮಾಡಿ ಒಂದ್ಸಾರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.